ಈ ಜಾಗದ ಒಂದು ವಿಶೇಷತೆ ಏನು ಗೊತ್ತಾ, ಈ ಜಾಗದಲ್ಲಿ ಯಾವುದೇ ಮನೆ ಆಗಲಿ ಅಂಗಡಿ ಮುಗ್ಗಟ್ಟುಗಳು ಏನೇ ಇರಲಿ ಯಾವುದಕ್ಕೂ ಬಾಗಿಲೇ ಇಲ್ವಂತೆ. ಇಡೀ ಊರೇ ಅಂಥದ್ದು. ಯಾಕೆಂದರೆ ಇಲ್ಲಿ ಕಳ್ಳತನನೇ ಆಗಲ್ವಂತೆ. ಕಳ್ಳತನ ಮಾಡಿದ್ರೆ ಕಣ್ಣು ಹೋಗ್ತವೆ ಅನ್ನೋತಕ್ಕಂಥ ಒಂದು ನಂಬಿಕೆ ಇಲ್ಲಿದೆ. ಆಮೇಲೆ ಮೊನ್ನೆ ವ್ಲಾಗ್ ಸ್ಟಾರ್ಟ್ ಮಾಡಿದಾಗ ಎಷ್ಟೋ ಜನ ಹೇಳಿದ್ರಿ ಸಾಬ್ರು ಬಾಬುನ ನೋಡೋಕೆ ಹೋಗ್ತಾ ಇದೆಯಾ, ನಮ್ಮ ಹತ್ರ ಯಾವ ದೇವರು ಇಲ್ವೋ ಹಾಗೆ ಹೀಗೆ ಅಂತ ಎಷ್ಟೋ ಜನ ಕಮೆಂಟ್ ಮಾಡಿದ್ರಿ. ನಿಮ್ಗೊಂದು ಗೊತ್ತಿರಲಿ, ಸಾಯಿಬಾಬಾ ಆ್ಯಕ್ಚುಲಿ ಯಾವುದೇ ಧರ್ಮಕ್ಕೆ ಸೇರಿದವರಲ್ಲ. ಈ ದೇವಸ್ಥಾನದಲ್ಲಿ ಮುಸ್ಲಿಮರು ಬರ್ತಾರೆ ಪೂಜೆ ಮಾಡೋಕ್ಕೆ ಸಾಯಿಬಾಬುನ, ಹಿಂದೂಗಳು ಬರ್ತಾರೆ. ಇಲ್ಲಿ ಲೋಕಲ್ ಅವ್ರದ್ದು ಒಂದು ಸ್ವಲ್ಪ ಭಯ ಏನು ಅಂದರೆ, ಬಂದಿದ ತಕ್ಷಣ ಕಾರ್ನ ನಿಲ್ಲಿಸಿ ಡಬ 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 ಅಂತ ಬಡಿತಾರೆ. ಈ ಟೂರಿಸ್ಟ್ ಪ್ಯಾಕೇಜಲ್ಲಿ ಬಂದಿಲ್ಲ ಅಂದರೆ ಇಲ್ಲಿ ಹೊಡೆದ ಬಿಡೋರು ನಮಗೆ ಸರಿಯಾಗಿ. ಈ ವಿಡಿಯೋದ ಪರ್ಪಸ್ ಏನಿದೆ, ಶಿರ್ಡಿ ಸಾಯಿಬಾಬನ್ ಟ್ರಿಪ್ದು ಆ ದಿನಕ್ಕೆ ಬಂದೇ ಬಿಟ್ಟಿದ್ದೀವಿ. ಇವತ್ತು ಶಿರ್ಡಿ ಸಾಯಿಬಾಬನ ಹತ್ರ ಹೋಗ್ತಿದ್ದೀವಿ. ನೆನ್ನೆ ಎಲ್ಲ ಮುಂಬೈಲಿ ಆ ಕಡೆ ಈ ಕಡೆ ಎಲ್ಲ ಸುತ್ತಾಡಿ ಫುಲ್ ಟಯರ್ಡ್ ಆಗೋಗಿದ್ದು, ಇಡೀ ಜಾಗ ಎಲ್ಲ ಬಚ್ಚಲುಗುಂಡಿ ಆಗೋಗಿತ್ತು. ಆದರೆ ಇವತ್ತು ಸನ್ಲೈಟು, ಸೂರ್ಯನ ಬೆಳಕು ಎಲ್ಲ ಸಿಕ್ಕಾಪಟ್ಟೆ ಚೆನ್ನಾಗಿದೆ, ಡ್ರೈ ಆಗಿದೆ. ಹಂಗಾಗಿ ನೀಟಾಗಿ KA53 ಅವ್ರು ಕೊಟ್ಟಿದ್ದ ಔಟ್ಫಿಟ್ನ ಫಿಟ್ ಮಾಡ್ಕೊಂಡು ಸ್ಟೈಲ್ ಮಾಡ್ಕೊಂಡು ಸಾಯಿಬಾಬನ್ ದೇವಸ್ಥಾನದ ಹತ್ರಕ್ಕೆ ಹೋಗ್ತಾ ಇದೀವಿ. ಸಾಯಿಬಾಬನ್ ದೇವಸ್ಥಾನದಲ್ಲಿ ನಿಮ್ಗೆ ಎಲ್ಲ ತೋರ್ಸಕ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಅಂದ್ರೆ ಒಳಗಡೆ ಅಲೋ ಇರಲ್ಲ ಮೊಬೈಲು. ಒಳಗಡೆ ಸಾಧ್ಯ ಆದಷ್ಟು ನನ್ನ ಕೈಲಿ ಎಷ್ಟು ಶಕ್ತಿ ಇದೆ ಅಷ್ಟನ್ನು ತೋರ್ಸಂತ ಪ್ರಯತ್ನ ಮಾಡ್ತೀನಿ. ಫಸ್ಟ್ ಬ್ರೇಕ್ಫಾಸ್ಟ್ ಮಾಡೋಣ, ಆಮೇಲೆ ಸಾಯಿಬಾಬನ್ ಟೆಂಪಲ್ ಹತ್ರಕ್ಕೆ ಹೋಗೋಣ. ಬನ್ನಿ. ವಿಶ್ವರೇ, ಬೆಳಗ್ಗೆ ರೆಡಿಯಾಗಿ ನಮ್ಗೆ ಕರ್ಕೊಂಡು ಹೋಗಿ ಬಂದಿರಿ. ಕೆಳಗೆ ಕಾಯ್ತಾ ಇದಾರೆ ಎಲ್ಲ? ಹೌದೆಲ್ಲ ವೆಯ್ಟ್ ಮಾಡ್ತಿದ್ದಾರೆ. ಬಿಲೋ 60+ ಇರೋರಿಗೆ ಬಂದು ನಾವು VIP ಟಿಕೆಟ್ಸ್ ಅಲ್ಲಿ ಕರ್ಕೊಂಡು ಹೋಗ್ತೀವಿ. 20 to 30 ಮಿನಿಟ್ಸ್ ಅಲ್ಲಿ ದರ್ಶನ ಆಗೋಗುತ್ತೆ. 60+ ಇರೋರಿಗೆ, ಸೊ ಆಲ್ ಸೀನಿಯರ್ ಸಿಟಿಸನ್ ಗೆ ಇಲ್ಲಿ ರೂಲೇ ಇದೆ. ಸೊ ಆಧಾರ್ ಕಾರ್ಡ್ ತೋರಿಸ್ಬಿಟ್ಟು ನಾವ್ ಇನ್ನ ಬೇಗನೆ ದರ್ಶನ ಮಾಡ್ಕೊಂಡ್ ಬರ್ಬೋದು. ಏನಕ್ಕೆ ಅಂದ್ರೆ ತುಂಬಾ ಹೊತ್ತು ನಿಂತ್ಕೊಳಕ್ ಆಗಲ್ಲ ಅನ್ನೋ ಒಂದು ರೀಸನ್ ಇಂದ ಸೊ ದೇವಸ್ಥಾನನೇ ಫೆಸಿಲಿಟೀಸ್ ಕೊಟ್ಟಿದೆ. ಹೌದಾ? ಸೊ ಫಸ್ಟ್ ಇಲ್ಲಿ ಲೋಕಲ್ ಗೈಡ್ ಏನ್ ಮಾಡ್ತಾರೆ ಅಂದ್ರೆ, ಯಾರು ಬಿಲೋ 60 ಇರ್ತಾರೋ ಅವ್ರನ್ನ ಬಂದ್ಬಿಟ್ಟು ಕರ್ಕೊಂಡು ಹೋಗ್ತಾರೆ. ನಾವು ಬಂದ್ಬಿಟ್ಟು ಟೂರ್ ಮ್ಯಾನೇಜರ್ ಅಬೌವ್ 60+ ಇರೋರ್ನ ನಾವು ಸಪರೇಟ್ ಆಗಿ ಕರ್ಕೊಂಡು. ನಿನ್ನೆ ಮುಂಬೈ ಪ್ರವಾಸದಲ್ಲಿ ಮಳೆ ಬಂದ ಕಾರಣ ನಮ್ಮ ಜೊತೆ ಬಂದಿದ್ದ ಸೀನಿಯರ್ ಸಿಟಿಜನ್ ಮಹಿಳೆಯರು ಯಾರು ಮೇಕಪ್ನೇ ಧರಿಸಿರ್ಲಿಲ್ಲ. ಬಸ್ ಒಳಗೆ ಗುಬ್ರ ಹಾಕೊಂಡು ಕೂತಿದ್ರು. ಇವತ್ತು ಸೂರ್ಯೋದಯ ಬ್ರೈಟ್ ಆಗಿ ಎಲ್ಲಾ ಕಡೆ ತನ್ನ ಬೆಳಕನ್ನ ಹರಡಿರೋದ್ರಿಂದ ಎಲ್ಲರೂ ಮೇಕಪ್ ಮಾಡ್ಕೊಂಡು ಜಿಗಿ ಜಿಗಿ ಅಂತ ರೆಡಿಯಾಗಿ ಬೆಳಗ್ಗೆನೆ ಸಾಯಿಬಾಬನ್ ದರ್ಶನ ಮಾಡ್ಕೊಳ್ಳೋಣ ಅಂತ ಹೊರಟು ಬಂದಿದ್ದಾರೆ. ಅವ್ರ ಮುಖದಲ್ಲಿ ಅದೆಂತ ನಗು ಅಂತೀರಾ? ಅದಲ್ಲದೆ ಇವತ್ತೊಬ್ಬರು ಸ್ಪೆಷಲ್ ವ್ಯಕ್ತಿ. ಯಾಕೆ ಸ್ಪೆಷಲ್ಲು? ನಮ್ಮ ಪುನೀತ್ ರಾಜ್ಕುಮಾರ್ನ ಯಾರೆಲ್ಲ ಡೈರೆಕ್ಟ್ ಮೀಟ್ ಮಾಡಿದ್ದಾರೆ ಅವರೆಲ್ಲ ನಮಗೆ ಸ್ಪೆಷಲ್. ಗೊಂಬೆ ಹೇಳುತ್ತೈತೆ ಸಾಂಗಲ್ಲಿ ಪುನೀತ್ ರಾಜ್ಕುಮಾರ್ ಅವ್ರ ಜೊತೆ ಆಕ್ಟ್ ಮಾಡಿದಂಥ ಒಬ್ಬ ವ್ಯಕ್ತಿ ನಮ್ಮ ಜೊತೆ ಇದ್ದಾರೆ ನೋಡಿ, ಇವರೇ. ಗೊಂಬೆ ಹೇಳುತ್ತೈತೆ ಸಾಂಗಲ್ಲಿ ಫುಲ್ ಅವ್ರ ಜೊತೆ ಇದ್ರಂತೆ. 1 ತಿಂಗಳು ಸತತವಾಗಿ ಅವ್ರ ಜೊತೆ ಇದ್ರಂತೆ ರಾಜ್ಕುಮಾರ್ ಶೂಟಿಂಗ್ ಮಾಡುವಾಗ. ಸುಮಾರು ಕಡೆ ಎಲ್ಲ ಬಂದಿದ್ದಾರಂತೆ ಮೂವಿಲಿ. ಪುನೀತ್ ರಾಜ್ಕುಮಾರ್ ಅವರ ವ್ಯಕ್ತಿತ್ವದ ಬಗ್ಗೆ ಅವ್ರು ಎಷ್ಟು ಚೆನ್ನಾಗಿ ವರ್ಣಿಸ್ತಿದ್ರು ಅಂದ್ರೆ, ಅವನ ತರ ಹುಟ್ಟಿಲ್ಲ ಹಿಂದೆ, ಅವನು ಡೌನ್ ಟು ಅರ್ತ್ ಸಾಧಾರಣವಾದ ಮನುಷ್ಯ. ಅಂದ್ರೆ ಅವನ ಮಗಳಕ್ಕೆ ರಾಜ್ಕುಮಾರ್ಗೆ ತಕ್ಕಂತೆ ಮಗ ಅವನು. ಇದು ಮಹಾಲಕ್ಷ್ಮಿ ದೇವಸ್ಥಾನ. ಇಲ್ಲಿ ಸಾಯಿಬಾಬನ್ ನೋಡಕ್ಕೆ ಹೋಗೋಕ್ಕಿಂತ ಮುಂಚೆ ಪ್ರತಿಯೊಬ್ಬರು ಇಲ್ಲಿ ಬಂದು ಅಮ್ಮನ ದರ್ಶನ ಮಾಡ್ಕೊಂಡು ಹೋಗ್ತಾರಂತೆ. ಇದ್ರೊಳಗೂ ಅಷ್ಟೇ ನವಗ್ರಹಗಳಿದೆ, ಆಮೇಲೆ ಸಾಯಿಬಾಬನ ವಿಗ್ರಹ ಇದೆ, ಮಹಾಲಕ್ಷ್ಮಿ ವಿಗ್ರಹ ಕೂಡ ಇದೆ. ಆಮೇಲೆ ಮೊನ್ನೆ ವ್ಲಾಗ್ ಸ್ಟಾರ್ಟ್ ಮಾಡಿದಾಗ ಎಷ್ಟೋ ಜನ ಹೇಳಿದ್ರಿ ಸಾಬ್ರು ಬಾಬುನ ನೋಡಕ್ಕೆ ಹೋಗ್ತಾ ಇದೆಯಾ, ನಮ್ಮ ಹತ್ರ ಯಾವ ದೇವರು ಇಲ್ವೋ ಹಾಗೆ ಹೀಗೆ ಅಂತ ಎಷ್ಟೋ ಜನ ಕಮೆಂಟ್ ಮಾಡಿದ್ರಿ. ನಿಮ್ಗೊಂದು ಗೊತ್ತಿರಲಿ, ಸಾಯಿಬಾಬಾ ಆ್ಯಕ್ಚುಲಿ ಯಾವುದೇ ಧರ್ಮಕ್ಕೆ ಸೇರಿದವರಲ್ಲ. ಇವರು ಹಿಂದೂ ಧರ್ಮನೂ ಫಾಲೋ ಮಾಡ್ತಾ ಇದ್ರು, ಮುಸಲ್ಮಾನರ ಧರ್ಮನೂ ಫಾಲೋ ಮಾಡ್ತಾ ಇದ್ರು. ಯಾವಾಗಲೂ ಒಂದ್ಸರಿ ದೀಪ ಹಚ್ಚಕ್ಕೆ ಇವರಿಗೆ ಎಣ್ಣೆ ಸಿಗಲೇ ಇಲ್ಲ. ಹಾಗಾಗಿ ಇವರು ಮನೆಗೆ ಬಂದು ನೀರಿಂದ ದೀಪ ಹಚ್ಚಿದ್ರಂತೆ. ಆಮೇಲೆ ಎಷ್ಟೋ ಸರಿ ಇವರು ಕುದಿಯೋ ಅಂಡೆಯಲ್ಲಿ ಒಂದೇ ಒಂದು ಕಾಳು ಅಕ್ಕಿ ಹಾಕಿ ಊರಿಗೆಲ್ಲ ಊಟ ಮಾಡಿ ಬಡಿಸಿದಂಥ ಪವಾಡಗಳು ತುಂಬ ಇದೆ ಇವ್ರದ್ದು ಕತೆಗಳು. ಈ ರೀತಿ ಪವಾಡದಿಂದ ಗುರುತಿಸ್ಕೊಂಡಂಥವ್ರು ಸಾಯಿಬಾಬಾ. ಎಲ್ಲಾ ಧರ್ಮಗಳ ಒಳ್ಳೆ ವಿಚಾರಗಳನ್ನ ಫಾಲೋ ಮಾಡ್ಕೊಂಡ್ ಬಂದಂಥವ್ರು ಸಾಯಿಬಾಬಾ. ಈ ದೇವಸ್ಥಾನದಲ್ಲಿ ಮುಸ್ಲಿಮರು ಬರ್ತಾರೆ ಪೂಜೆ ಮಾಡಕ್ಕೆ ಸಾಯಿಬಾಬನ್ನ, ಹಿಂದೂಗಳು ಬರ್ತಾರೆ. ಓ, ಮೊಬೈಲ್ ತಗೊಂಡೋಗಂಗಿಲ್ವಾ? ಹಂಗಾರೆ ನಾವೇನು ಶೂಟ್ ಮಾಡಂಗಿಲ್ಲ? ಏನೂ ಇಲ್ಲ. ಇಲ್ಲೂ ಚೆನ್ನಾಗಿ ನೇರಳೆ ಸಿಗ್ತವೆ, ದಪ್ಪದು. ಕೊನೆಗೂ ನನ್ನ ಮೊಬೈಲ್ನ ನಾನು ಒಳಗಿಡ್ಲಿಲ್ಲ. ಎಷ್ಟು ಶೂಟ್ ಮಾಡೋಕ್ಕಾಗತ್ತೆ ಶೂಟ್ ಮಾಡೋಣ. ಆಗಿದ್ದಾಗ ಹೋಗ್ಲಿ ಶಂಭುಲಿಂಗ ಅಂತ ಮೊಬೈಲ್ ತಗೊಂಡು ಹೋದೆ. ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ರೆ ಇದೊಂಥರ ಧರ್ಮಸ್ಥಳದ ಫೀಲು. ನಾನೇನು ಧರ್ಮಸ್ಥಳದಲ್ಲೇ ಇದೀನಿ ಅನ್ನತಕ್ಕಂಥ ಅನುಭವ ನನಗೆ ಆಗ್ತಾ ಇತ್ತು. ಅಲ್ಲಿ ಇಲ್ಲಿ ಬೋರ್ಡ್ ನೋಡಿದಾಗ ಎಲ್ಲೂ ಕನ್ನಡ ಕಾಣದಿದ್ದಾಗ ನಾನು ಯಾವುದೋ ಬೇರೆ ಸ್ಟೇಟಲ್ಲಿ ಇದ್ದೀನಿ ಅನ್ನೋದು ಅವಾಗವಾಗ ಮನವರಿಕೆ ಆಗ್ತಾ ಇತ್ತು ನನಗೆ. ಆ್ಯಕ್ಚುಲಿ ನಾನೀಗ ಹೋಗ್ತಾ ಇರೋದು ಸೀನಿಯರ್ ಸಿಟಿಜನ್ಸ್ಗಳ ಜೊತೆ ಒಳಗಡೆ ನುಗ್ಗನ ಅಂತ ಹೋಗ್ತಾ ಇದ್ದೆ. ಅಲ್ಲಿ ದಾರಿಲ್ಲೇ ಅರ್ಧಕ್ಕೆ ಹಿಡಿದು 60 ವರ್ಷಕ್ಕಿಂತ ಒಳಗಿದ್ದರು 50-90 ವರ್ಷದವ್ರನ್ನೂ ಬಿಡ್ತಾ ಇರಲಿಲ್ಲ. ಒಳಗಡೆ ಹೋಗಿ ಹೊರಗಡೆ ಹೋಗಿ ಅಂತ ದಬ್ತಾ ಇದ್ರು. ನಾನು ವೀಡಿಯೋ ಮಾಡ್ಕೊಳ್ಳೋದು ನೋಡಿ ಅಲ್ಲೊಬ್ಬ ವೀಡಿಯೋ ಮಾಡ್ಕೊಂತಾರೆ, ಹಿಡ್ಕೊಳ್ರು ಅವನ್ನ, ತದಕ್ರು ಅವನ್ನ ಅಂತ ಅಂದರು. ನಾನು ಅಲ್ಲಿಂದ ವಾಟಕ್ಕಿತ್ತೆ. ನಾನು ಅಲ್ಲಿ ವೀಡಿಯೋ ಮಾಡ್ತಿದ್ದು ನೋಡಿ ಫೋನ್ ಕಿತ್ಕೊಳ್ಳಿ ಅಂತ ಕೂಗಾಡ್ತಿದ್ರು. ಅದಕ್ಕೆ ತಪ್ಪಿಸ್ಕೊಂಡು ಓಡ್ ಬಂದು ಇಲ್ಲಿ ಫೋನ್ ಬಚ್ಚಿಟ್ಟು ಹೋಗ್ತಾ ಇದ್ದೀವಿ ವಾಪಸ್ಸು. ಇಲ್ಲಿ ಫೋನ್ ಅಲ್ಲೋ ಇಲ್ಲ ಒಳಗಡೆ ತಗೊಂಡೋಗೋಕ್ಕೆ. ಇಲ್ಲೇ ಇಟ್ಬಿಡೋಣ ವಿಶ್ವನಾಥ್ ಅವರೇ? ಇಲ್ಲೇ ಇಡೋಣ. ಓಕೆ, ನಿಮ್ಗೆ ಒಳಗಡೆ ತೋರ್ಸೋಕ್ಕಂತೂ ಆಗಲ್ಲ. ಶಿರ್ಡಿದು ಈ ಭಾಗಗಳನ್ನ ತೋರಿಸಿದೀವಿ ಅಷ್ಟೇ. ಸಾಧ್ಯ ಆದ್ಮೇಲೆ ಹೊರಗಡೆ ಬಂದು ಇನ್ನೇನು ಹೊರಗಡೆ ತೋರ್ಸೋಕ್ಕಾಗತ್ತೆ ಅದಷ್ಟು ತೋರಿಸ್ತೀವಿ. ಒಳಗಡೆ ಹೋಗಿ ದರ್ಶನ ಮಾಡ್ಕೊಂಡು ಬರ್ತೀವಿ. हमको अंदर अलो नहीं है क्या फोन? नहीं, यूट्यूबर्स के लिए नहीं, किसी को नहीं अलाउ. किसी भी नहीं लो. ओके, चलो ठीक है. बोलो. हाँ, नाम बोलो. ವಿಶ್ವ, VISH. ಒಳ್ಳೆ ದರ್ಶನ ಎಲ್ಲ ನೀಟಾಗಿ ಚೆನ್ನಾಗಿ ಆಯಿತು. ಮತ್ತೆ ವಾಪಸ್ ಹೋಟೆಲಿಗೆ ಬಂದ್ವಿ.
ಆ್ಯಕ್ಚುಲಿ ನಾನು ಅನ್ಕೊಂಡಾಗ ಹೊರಗಡೆ ಎಲ್ಲ ತೋರಿಸ್ತೀನಿ ಅಂತ ಅನ್ಕೊಂಡೆ, ಮೊಬೈಲ್ ಅಲ್ಲೋನೇ ಇಲ್ಲ ಒಳಗಡೆ ಒಂಚೂರು. ಹಾಗಾಗಿ ಮೊಬೈಲ್ ಇಸ್ಕೊಂಡು ಸೀದಾ ಹೋಟೆಲ್ಗೆ ಬಂದಿದ್ದೀನಿ ತಿಂಡಿ ತಿನ್ಕೊಂಡು. ನೆಕ್ಸ್ಟು ಶನಿ ಶಿಗ್ನಾಪುರ್ ಕೇಳಿರ್ತೀರಾ, ಸಿಟಿನೇ ಎಲ್ಲೂ ಬಾಕ್ಲೇ ಹಾಕಲ್ವಂತೆ ಅಂಥ ಜಾಗ ಅದು. ಅದ್ರ ವಿಶೇಷತೆ ನಾನು ಅಲ್ಲಿಗೆ ಹೋಗ್ತೇನೆ ತಿಳ್ಕೊಳ್ಳೋಣ. ತಿಂಡಿ ತಿನ್ಕೊಂಡು ನೋಡೋಣ. ಈ ಕಡೆ ಹೊಲಕ್ಕೂ ಅಲ್ಲ ಮನೆಗೂ ಅಲ್ಲ ಅಂತಂಗೆ ಕರೆಕ್ಟಾಗಿ 11:30 ತಿಂಡಿ ತಿನ್ನೋಕ್ಕೆ ಅಂತ ಬಂದು ಎಲ್ಲ ತಿಂಡಿದು ಖಾಲಿ ಮಾಡಿ ಪಾತ್ರೆಗಳು ಮಾತ್ರ ಇದ್ದು ನಾವು ತಿಂಡಿ ತಿನ್ನೋಕ್ಕೆ ಬಂದವ್ರು ಪಾತ್ರೆ ತೊಳೆದು ಹೋಗ್ಬೇಕಾಗಿತ್ತು. ಆದರೂ ಏನೋ ಗೌರವಪೂರ್ವಕವಾಗಿ ನಮಗೊಂದು ಸ್ವಲ್ಪ ಅವಲಕ್ಕಿ ಉಪ್ಪಿಟ್ಟನ್ನ ಒಂಚೂರು ಫೋನ್ ಮಾಡಿ ಹೇಳಿದ್ದಕ್ಕೆ ಉಳಿಸ್ಕೊಂಡಿದ್ರಂತೆ. ಬಟ್ ತಿಂಡಿ ಬ್ರೇಕ್ಫಾಸ್ಟ್ ಎಲ್ಲ ಸಖತ್ತಾಗಿರುತ್ತೆ ಇಲ್ಲಿ. ಯಾಕೆಂದರೆ ನಾವು ರಾತ್ರಿ ಬಂದಿದ್ದು 2 ಗಂಟೆ, ಬೆಳಗ್ಗೆ ಎದ್ದು ಹೋಗಿ ಅರ್ಜೆಂಟಿಗೆ ದೇವಸ್ಥಾನ ಒಳಗೆ ಹೋಗಲಿಲ್ಲ ಅಂದರೆ ಲೇಟ್ ಆಗುತ್ತೆ ಅಂತ ಹೋಗಿ ತಿಂಡಿ ಕಳ್ಕೊಂಡು ಇವತ್ತು. ಆಮೇಲೆ ಒಂದು ಸ್ವಲ್ಪ ಹೊತ್ತಾದಮೇಲೆ ಊಟ ಎಲ್ಲ ಬಫೆ ರೆಡಿ ಆಗಿತ್ತು. ನಮ್ಮ ಟೀಮವರು ಅಷ್ಟೇ ಎಲ್ಲೋ 10 ಗಂಟೆ 11 ಗಂಟೆ ತಿಂಡಿ ತಿಂದಿದ್ರು ಅನಿಸುತ್ತೆ, ಯಾರೂ ಬಂದಿರಲಿಲ್ಲ. ನಾವು ಒಂದು ಸ್ವಲ್ಪ ಲೈಟಾಗಿ ತಿಂದಿದ್ದರಿಂದ 1 ಗಂಟೆಗೆ ಅಟ್ಯಾಕ್ ಮಾಡಿಬಿಡೋಣ ಅಂತ ಬಂದು ಅಲ್ಲಿ ನೋಡ್ತೀವಿ ಒಳ್ಳೊಳ್ಳೆ ಊಟಗಳು ಸಖತ್ತಾಗಿ ರೆಡಿಯಾಗಿತ್ತು. ಯಾರೇ ಈ ಟೂರಿಂಗ್ ಪ್ಯಾಕೇಜಲ್ಲಿ ಬಂದರೂ ಪ್ರತಿಯೊಬ್ಬರಿಗೂ ಈ ಊಟದ ವ್ಯವಸ್ಥೆ ಇದ್ದೇ ಇರುತ್ತೆ. ಸರಿ ಆಯಿತು, ಬಾರಿಸ್ಬಿಡೋಣ ಜಮಾಯಿಸ್ಬಿಡೋಣ ಅಂತ ಹೊರಗಡೆ ಹೋಗಿ ಕೈ ತೊಳ್ಕೊಂಡು ಬರೋಣ ಅಂತ ಹೊರಗಡೆ ಹೋಗಿ ಬರ್ತೀವಿ. ಬೆಲ್ಲಕ್ಕೆ ಇರುವೆ ಮುತ್ಕೊಂಡವ್ರೆ, ನಮಗೆ ಪ್ಲೇಟು ಸಿಗ್ತಾ ಇಲ್ಲ. ಆ ಥರ ಪರಿಸ್ಥಿತಿ ಆಗೋಯ್ತು. ಕೊನೆಗೆ ಹಿಂಗೆ ಒದ್ದಾಡ್ಕೊಂಡು ಚೆನ್ನಾಗಿ ಊಟ ತುಂಬ್ಕೊಂಡು ಬಂದು ಚೆನ್ನಾಗಿ ಅಭಿಲಾಷು ನಾವು ಚೆನ್ನಾಗಿ ಬಾರಿಸಿದ್ವಿ. ಚೆನ್ನಾಗಿತ್ತಲ್ವ ಅಭಿಲಾಷ್? ಇದು ಹೋಟ್ಲು ಮಾತ್ರ ಚೆನ್ನಾಗಿತ್ತು, ಸೂಪರ್, ಒಳ್ಳೆ ಮಜಾ ಬಂತು. ಹೋಟ್ಲು ಊಟ, ನಾಲ್ಕು ಬಿಸಿನೀರು, ಮಲಗಕ್ಕೆ ಬೆಡ್ಡು ಚೆನ್ನಾಗಿತ್ತು. ನೋಡಿ ಏನಾರು ಮದುವೆ ಆಗಿದೆಯಲ್ಲ ಇನ್ನೇನು ಅಭಿಲಾಷ್ ಏನೇನೋ ಮಾತಾಡ್ತಾರೆ. ಬಸ್ಸು ತಪ್ಪು ಕಲ್ಪನೆ. ಕಾರ್ ಇಲ್ಲ, ಬಸ್ ಮಾತ್ರ ಇದೆಯಲ್ಲ. ಹಾಂ, ಬಸ್ಸಲ್ಲೇ ಹೋಗೋಣ. ನಮಗೇನು ಕಾರೇ ಬೇಡ, ಬಸ್ಸೇ ಸಾಕು. ಒಳ್ಳೆ ಪ್ಯಾಕೇಜ್ ಅಭಿಲಾಷ್ ಇದು. ಹಾಂ, ಕಂಪ್ಲೀಟ್ ಪ್ಯಾಕೇಜ್ 16,000ಕ್ಕೆ ಚೆನ್ನಾಗಿ ಇಷ್ಟ ಆಯ್ತು ನನಗಂತೂ. ಪ್ಯಾಕೇಜ್ ಎಷ್ಟು ಅಂತ ಕೇಳಿ, ಲಡಾಖ್ ಪ್ಯಾಕೇಜ್ ಓಡಿಸ್ತೀರಾ? ಸೌಂಡೇ ಒಳ್ಳೆ ಮ್ಯೂಸಿಕ್ ಇದ್ದಂಗಿದೆ ಅದ್ರದ್ದು, ಕುದುರೆದು ಟಕ್ 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 ಟಕ್. ಕೊನೆಗೂ ತಿಂಡಿ ಎಲ್ಲ ತಿಂದು ಶಿರಡಿನ ಬಿಟ್ಟೋಗ ಅಂತ ಸಮಯ ಬಂದೇ ಬಿಡ್ತು. ನಮ್ಮ ಬಸ್ಸೊಳಗೆ ಪ್ರತಿಯೊಬ್ಬರು ತಮ್ಮ ಪಾದಾರ್ಪಣೆ ಮಾಡಿ ತಮ್ಮ ಸೀಟನ್ನು ಆವರಿಸ್ಕೊಂಡು ಕೂತ್ಕೊಂಡ್ರು. ಅಲ್ಲಿ ಇಲ್ಲಿ ಹೋಗಿದ್ದ ಒಬ್ಬರು ಇಬ್ಬರು ಕೊನೆಗೂ ಐಸ್ಕಂಡಿ ಚೀಪ್ಕೊಂಡು ಒಳಗಡೆ ಬಂದರು. ನಾವು ಇನ್ನೇನು ಕಾರ್ ಕಾಣಿಸ್ತಾ ಇರಲಿಲ್ಲ, ಅವರೆಲ್ಲ ತಗೊಂಡೋಗ್ಬಿಟ್ಟಿದ್ರು. ಹಂಗಾಗಿ ಬಸ್ಸಲ್ಲೇ ಕೂತ್ಕೊಳ್ಳೋಣ ಅಂತ ಒಳಗಡೆ ಹೋಗಿ ಕೂತ್ಕೊಂಡ್ವಿ. ನಮ್ಮ ಟೂರ್ ಮ್ಯಾನೇಜರ್ ಬಂದು ನೆಕ್ಸ್ಟು ನಾವು ಹೋಗ್ತಿರೋದು ಶನಿ ಶಿಗ್ನಾಪುರ್ಗೆ, ಅಲ್ಲಿ ಆ ಥರ ಈ ಥರ ಅಂತೆಲ್ಲ ಅನೌನ್ಸ್ ಮಾಡಿದರು. ಕೊನೆಗೆ ಅವ್ರು ಹೇಳೋದನ್ನೆಲ್ಲ ಕೇಳ್ಕೊಂಡು ಒಂದು ಸ್ವಲ್ಪ ಹೋಗೋಕ್ಕೆ ತುಂಬ ಟೈಮ್ ಆಗುತ್ತೆ, ಒಂದು ಸ್ವಲ್ಪ ಕಲ್ಚರ್ ಆ್ಯಕ್ಟಿವಿಟೀಸ್ ಮಾಡಿ ಅಂತ ಅಂದರು. ಮಹಿಳೆಯರಿಗೆ ಅದು ಏನು ಇನ್ಸ್ಪಿರೇಷನ್ ಆಗುತ್ತೋ ಏನೋ, ಈ ಥರ ಹೇಳಿದ ತಕ್ಷಣ ಒಂದಿಷ್ಟು ಜನ ಮೈಕ್ ಕಿತ್ಕೊಂಡು ಹಾಡೇಳಕ್ಕೆ ಶುರು ಮಾಡಿದರು. ಆಮೇಲೆ ಅಲ್ಲಿದ್ದಂಥ ಹೆಣ್ಮಕ್ಳಿಗೆ ಏನು ಕರೆಯೋದೇ ಬೇಡ, ಓಡಿ ಬಂದು ಸಿಕ್ಕಾಪಟ್ಟೆ ಡ್ಯಾನ್ಸ್ ಮಾಡಿದ್ರು. ಎಲ್ಲ ಆಯಿತು. ಆಮೇಲೆ ಮಾಡಿಬಿಟ್ಟು ಸುಮ್ಮನಿರಬಾರ್ದ, ಬಂದುಬಿಟ್ಟು ಗಂಡು ಮಕ್ಕಳು ಯಾರು ಇಲ್ವಾ ಡ್ಯಾನ್ಸ್ ಮಾಡೋರು, ಆ್ಯಕ್ಟಿವಿಟೀಸ್ ಮಾಡೋರು, ಹಂಗೆ ಹೀಗೆ ಅಂತ ಇನ್ಸಲ್ಟ್ ಬೇರೆ ಮಾಡೋಕ್ಕೆ ಶುರು ಆದರು. ನಾನಿದ್ದವನು ಅಭಿಲಾಷ್ ಒಂದು ಸ್ವಲ್ಪ ಮರ್ಯಾದೆ ಹೋಯ್ತಾ, ಎದ್ಕೊಂಡು ಡ್ಯಾನ್ಸ್ ಮಾಡಿ ಅಂದೆ. ಡ್ಯಾನ್ಸ್ ಮಾಡಿ ನೀವು ಬನ್ನಿ ಅಭಿಲಾಷ್. ಆಮೇಲೆ ಟೂರ್ ಮ್ಯಾನೇಜರು ಬಂದು ಸಾರ್ ಹಿಂಗೆ ಆಗ್ತಾಯಿದೆ, ಒಂದು ಸ್ವಲ್ಪ ಇದು ಮಾಡಿ ಅಂದರು. ನಾನು ಅಲ್ಲೇ ಇದ್ದವನು ಇದ್ಬತ್ತು ಮಕ್ಕಳಿಗೆಲ್ಲ ಬರ್ರೋ ಮಕ್ಕಳ ಡ್ಯಾನ್ಸ್ ಮಾಡ್ರು, ಏನಾರು ಒಂದು ಮಾಡ್ರೋ, ಮರ್ಯಾದೆ ಉಳಿಸ್ರು ಅಂತ ಕೇಳೋಕ್ಕೆ ಶುರು ಮಾಡಿದೆ. ಎಲ್ಲವೂ ನಾಚ್ಕೊಂಡು ಕುತ್ಕೊಂಡು. ಟೂರ್ ಮ್ಯಾನೇಜರ್ ಬೇರೆ ಬಂದು ಸಾರ್ ನೀವೇ ಹೇಳ್ತಿರಂತೆ ಚೆನ್ನಾಗಿ, ಬಂದು ನೀವು ಹೇಳಿ ಹಂಗೆ ಹಿಂಗೆ ಅಂತ ನನಗೆ ಫೋರ್ಸ್ ಮಾಡೋಕ್ಕೆ ಶುರು ಮಾಡಿದ್ರು. ನನಗೂ ಒಂದೇ ಸರಿ ಸಡನ್ನಾಗಿ ಆ ಥರ ಎಲ್ಲ ಹೋಗ್ಬಿಟ್ಟು ಮಾಡೋಕ್ಕೆ ನಾಚಿಕೆ. ಆಮೇಲೆ ಹೆಣ್ಮಕ್ಳು ಹಿಂಗೆ ಮಾಡ್ತಾ ಅವ್ರ ಮುಂದೆ ಹಿಂಗಾಯ್ತಲ್ಲ ಅಂತ ಮನಸ್ಸಿಗೆ ಬೇಜಾರಾಗ್ತಾಯಿತ್ತು. ಕೊನೆಗೂ ನಮ್ಮ ಮರ್ಯಾದೆ ಉಳ್ಸೋಕ್ಕೆ ಅಂತ ಒಬ್ಬ ಪುಟ್ಟ ಬಾಲಕ ಎದ್ದು ಬಂದು ಕನ್ನಡದಲ್ಲಿ ಶುರು ಮಾಡ್ತೀನಿ ಅಂತ ಭಾಷಣ ಶುರು ಮಾಡಿ ಹಿಂದಿ ಹಾಡಿದ ಮುಖಾಂತರ ಮುಗಿಸೇಬಿಟ್ಟ. ಯಾವ ಭಾಷೆ ಆದ್ರೇನೋ ಆ ಹುಡುಗ ಚೆನ್ನಾಗಿ ಹಿಂದಿ ಹಾಡು ಹೇಳ್ದ. ಆದರೆ ನಮ್ಮ ಮನಸ್ಸಿಗೆ ನಾವೆಲ್ಲ ಕನ್ನಡಿಗರು ಒಂದು ಕನ್ನಡ ಹಾಡು ಯಾಕೆ ಹೇಳ್ಬಾರ್ದಾಗಿತ್ತು ಅಂತ ಯೋಚನೆ ಮಾಡಿ ನಾನು ಹೋಗಿ ಮೈಕ್ ಇಸ್ಕೊಂಡು ನಮ್ಮ ಶಿ ಅಶ್ವಥ್ ಅವ್ರದ್ದು ಕುರುಬರೋ ಸಾಂಗ್ ಶುರು ಮಾಡ್ಕೊಂಡ್ಬಿಟ್ಟೆ. ಹಾಗೆ ಶಿರಡಿಯಿಂದ ಶನಿ ಶಿಗ್ನಾಪುರ ಹೋಗುವಾಗ ಮಧ್ಯದಲ್ಲಿ ನ್ಯಾಚುರಲ್ ಕಬ್ಬಿನ ಹಾಲು ಅಂದರೆ ಕಬ್ಬಿನ ಗಾಣ ಕಟ್ಟಿದರೆ, ಅಲ್ಲಿ ಯಾವುದೇ ಕಬ್ಬಿಣ ಕೂಡ ಉಪಯೋಗಿಸಿಲ್ಲ. ಆ ಕಬ್ಬನ್ನು ಅರಿಯತಕ್ಕಂಥ ಗಾಣ ಇದೆಯಲ್ಲ ಅದನ್ನು ಕೂಡ ಮರದ ತುಂಡಲ್ಲಿ ಮಾಡಿದ್ದಾರೆ. ಕಂಪ್ಲೀಟಾಗಿ ಟ್ರೆಡಿಷನಲ್. 50 ವರ್ಷ ಹಿಂದೆ ಹೋಗಿ ಆ ಗಾಣ ಸಿಸ್ಟಮ್ನ ನೋಡಿದಂಥ ಅನುಭವ ಆಯಿತು. ಯಾವುದೇ ಕೆಮಿಕಲ್ನ ಉಪಯೋಗಿಸ್ತಾನೆ ಪ್ಯೂರ್ ಕಬ್ಬಿನ ಹಾಲು ಮತ್ತು ಬೆಲ್ಲ ಅಲ್ಲಿ ರೆಡಿ ಮಾಡಿ ಮಾರಾಟ ಮಾಡ್ತಾಯಿದ್ರು. ಅಭಿಲಾಷ್ ಡೈರೆಕ್ಟಾಗಿ ಇಟ್ಕೊಂಡ್ಬಂದ್ರಲ್ಲ ಅಭಿಲಾಷು. ಇಲ್ಲೇ ಫ್ರೆಶ್ಶು ಸೂಪರ್ ಆಗಿದೆ. ನ್ಯಾಚುರಲ್ ಬೆಲ್ಲನಾ? ವಿದೌಟ್ ಉಪ್ಪು.
ವಿತೌಟ್ ಉಪ್ಪು, ವಿತೌಟ್ ಕೆಮಿಕಲ್. ವಿತೌಟ್ ಹಾಕಿದ್ರೆ ವೈಟ್ ಬರುತ್ತೆ. ಕೆಮಿಕಲ್ ಹಾಕಿದ್ರೆ ಬ್ಲ್ಯಾಕ್ ಇರುತ್ತೆ. ಹೌದಾ? ತಿನ್ನೋದೆಲ್ಲ ಒಂದಿದು ವಿತೌಟ್ ಕೆಮಿಕಲ್ ಆರ್ಗ್ಯಾನಿಕ್. ವಿತೌಟ್ ಕೆಮಿಕಲ್ ಆರ್ಗ್ಯಾನಿಕ್ ಫೇಮಸ್ ಇದೆ ಶನಿ ಸಿಂಗಾಪುರ. ಹೌದು, ಶನಿ ಸಿಂಗಾಪುರ್ಗೆ ಹೋಗುವಾಗ ರೋಡಲ್ಲಿ ಸಿಗುತ್ತೆ. 2 ತಗೊಂಡ್ವಿ ನಾವಿದು, 2 ಡಬ್ಬ. ಅಭಿಲಾಷು ಕ್ಯಾಂಪಿಂಗ್ ಕನ್ನಡಿಗ ಸ್ಟಿಕ್ಕರ್ ಹಾಕಿದ್ರು, ನಮ್ಮ ಸ್ಟಿಕ್ಕರ್ ಇಲ್ಲ, ಖಾಲಿಯಾಗೋಗಿದೆ. ಇದನ್ನ ನೋಡಿದ್ರೆ ಅದು ನಮ್ಮ ಚಾನಲೇ. ಈಗ ಬಂದಿದ್ದೀವಿ, ನಾವಿಬ್ರು ಬಂದಿದ್ದೀವಿ ಅಂತ ಅರ್ಥ. ಇಲ್ಲೇ ಶನಿ ಶಿಗ್ನಾಪುರ ಹತ್ರ ಬಂದಿದ ತಕ್ಷಣ ಇಲ್ಲಿ ಲೋಕಲ್ ಅವ್ರದ್ದು ಒಂದು ಸ್ವಲ್ಪ ಭಯ ಏನು ಅಂದರೆ, ಬಂದಿದ್ದ ತಕ್ಷಣ ಕಾರ್ನ ನಿಲ್ಲಿಸಿ ಡಬ 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 ಅಂತ ಬಡಿತಾರೆ. ಸದ್ಯಕ್ಕೆ ನಾನು ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ನಾನು ಏನಾದ್ರು ವೀಡಿಯೋ ಮಾಡ್ಕೊಂಡಿದ್ರೆ ನಿಲ್ಲಿಸಿ ಮೊಬೈಲೆಲ್ಲ ಕಿತ್ಕೊಬಿಡ್ತಿದ್ರೇನೋ, ಹಂಗಾಗಿ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಬಡ್ದು ಇದು ಮಾಡ್ತಾರೆ. ಲೋಕಲ್ ಟೂರಿಸ್ಟ್ ಗೈಡ್ ಇದ್ದರೆ ಮಾತ್ರ ನಾವು ಬಚಾವು. ಇಲ್ಲಿ ನಮ್ಮನ್ನು ಕಾರ್ ಓಡಿಸ್ತಿದ್ದಂಥ ಡ್ರೈವರು ಇಲ್ಲಿ ಲೋಕಲ್ಲು. ಯಪ್ಪ, ನಾವೇನಾದರೂ ಈ ಟೂರಿಸ್ಟ್ ಪ್ಯಾಕೇಜಲ್ಲಿ ಬಂದಿಲ್ಲ ಅಂದಿದ್ರೆ ಇಲ್ಲಿ ಹೊಡೆದ್ಬಿಡೋರು ನಮಗೆ ಸರಿಯಾಗಿ. ಏನಂತೀರ? ರೋಡಲ್ಲಿ ನಾವು ಕ್ಯಾಮ್ರಾ ಹಿಡಿಯೋಕ್ಕಾಗಲಿಲ್ಲ, ಯಾಕಂದರೆ ಎಂಥ ಗುಂಡ ಇದ್ದವು ಅಂದರೆ ಅವ್ರು ಗೊತ್ತಿರೋ ಹೊತ್ತಿಗೆ ಅವರೆಲ್ಲ ಮರಾಠಿಲಿ ಮಾತಾಡ್ಕೊಂಡು ಹೆಂಗೆ ಕರ್ಕೊಂಬಂದು ಇಲ್ಲಿ ನಿಲ್ಲಿಸಿದ್ರು. ಅವ್ರ ಅಂಗಡಿಗೆ ಅಲ್ಲಿ ನಿಲ್ಲಿಸಿ, ಅಲ್ಲಿ ನೋಡಿರಿ ಗಾಡಿನಂತೂ ರೋಡ್ ಉದ್ದಕ್ಕೂ ಹಂಗೆ ಗ್ಲಾಸ್ ಹೊಡಿತಾರೆ ಬಂದು. ಯಪ್ಪ, ಭಾರಿ ಕೇರ್ಫುಲ್ ಆಗಿರ್ಬೇಕು. ಅದಕ್ಕೆ ಪ್ಯಾಕೇಜಲ್ಲಿ ಬಂದಿದ್ದು ಬಚಾವ್. ಇಲ್ಲ ಅಂದಿದ್ರೆ ಇಂಡಿವಿಜುವಲಾಗಿ ಬಂದ್ರೆ ಏನು ಖಾತೆ ಅಭಿಲಾಷು? ತುಂಬ ಕಷ್ಟ ಆಗಿರೋದು. ಓ, ಶನಿ ಶಿಗ್ನಾಪುರಿಗೆ ಬಂದುಬಿಟ್ವಿ. ಎಂಟ್ರೆನ್ಸ್ ಇದೆ, ವೇ ಟು ಟೆಂಪಲ್. ಇಲ್ಲಿ ಶನಿ ಶಿಗ್ನಾಪುರ ಮೂರ್ತಿ ಏನಿದೆ, ಅಲ್ಲಿ ಯಾರಿಗಾರು ಆಯಿಲ್ ಹಾಕೋದಿದ್ರೆ ತಗೊಂಡೋಗಿ ಆಯಿಲ್ ಹಾಕೋಕ್ಕೆ ಆಯಿಲ್ ತಗೊಬೋದು. ಇಲ್ಲಿ ಹಾಕಲ್ಲ ಅಂತ ಅಂದರೆ ಹಂಗೇನೋ ಹೋಗ್ಬೋದು, ಏನು ತಗೊಳ್ಳೇಬೇಕು ಅಂತೇನಿಲ್ಲ. ಇಲ್ಲಿ ಭಕ್ತಾದಿಗಳ ಸೇವೆಗೆ ಅಂತ ಏನು ಬಕೆಟಲ್ಲಿ ನೀರು ತುಂಬಿ ಕೈಕಾಲು ತೊಳ್ಕೊಂಡು ದೇವಸ್ಥಾನದೊಳಗೆ ಹೋಗಲಿ ಅನ್ನೋ ರೀತಿ ಬಕೆಟಲ್ಲಿ ನೀರು ತುಂಬಿಟ್ಟಿರ್ತಾರೆ ಎಲ್ಲ ಅಂಗಡಿ ಮುಂದೆನೋ. ನಾವು ಹೋಗಿ ಅಲ್ಲಿ ಕೈಕಾಲು ತೊಳ್ಕೊಂಡ್ವಿ ಅಂತ ಅಂದರೆ ಅವ್ರ ಅಂಗಡಿಲಿ ಹೋಗಿ ಏನಾದ್ರು ಸಾಮಾನು ಖರೀದಿ ಮಾಡಲೇಬೇಕು. ನಾವು ಗೊತ್ತಿಲ್ಲದೇ ಹೋಗಿ ಕೈಕಾಲು ತೊಳ್ಕೊಂಡು ಆಮೇಲೆ ಆ ಹುಡುಗ ಬನ್ನಿ ಇಲ್ಲಿ ಖರೀದಿ ಮಾಡ್ಬಾ ಇಲ್ಲಿ ಅಂತ ಅಂದ. ಖರೀದಿ ಮಾಡಿದ್ದಕ್ಕೆ ಆಮೇಲೆ ಮತ್ತೆ ಕೈಕಾಲು ತೊಳ್ಕೊಂಡೆ ನೀವು ಹೋಗ್ ಅಂತ ಅಂದ್ಬಿಟ್ಟು ಅಂದ. ನಾವು ಇದನ್ನು ಸೇವೆ ಅಂತ ಅನ್ಕೊಂಡಿದ್ದು, ಆದರೆ ಅದು ಬಿಸ್ನೆಸ್ಸು ಅನ್ನೋದು ಆಮೇಲೆ ಗೊತ್ತಾಯಿತು. ಕೊನೆಗೆ ಶನಿ ಶಿಗ್ನಾಪುರ ದೇವಾಲಯದ ಮುಂದೆ ಬಂದ್ವಿ. ದೇವಾಲಯ ಮಾತ್ರ ಎಂಟ್ರೆನ್ಸ್ ತುಂಬ ಚೆನ್ನಾಗಿದೆ. ಅಲ್ಲೇ ಕಾಲಿಗೂ ನೀರು ಸಮೇತ ಇತ್ತು. ಹಂಗೆ ಕಾಲಿಗೆ ನೀರಲ್ಲಿ ಉಜ್ಜಿಕೊಂಡು ಒಳಗಡೆ ಹೊರಟ್ವಿ. ಅಲ್ಲೇ ಪಕ್ಕದಲ್ಲಿ ನೋಡಿದ್ರೆ ಶಿವಾಜಿ ಮಹಾರಾಜರು ಯಾರ್ದೋ ಕಾಲಿಗೆ ಬಿದ್ದು ಏನೋ ಸನ್ಮಾನ ಮಾಡಿಸ್ಕೊತ ಇರೋ ರೀತಿ ಒಂದು ಸ್ಟ್ಯಾಚ್ಯೂ ಇತ್ತು. ಶಿವಾಜಿ ಮಹಾರಾಜರು ಮಹಾರಾಷ್ಟ್ರದ ತುಂಬ ಹೆಸರಾಂತ ರಾಜ. ಆಮೇಲೆ ಬ್ರಿಟಿಷರ ಜೊತೆ ತುಂಬ ಸ್ವತಂತ್ರಕ್ಕಾಗಿ ಹೋರಾಡಿದಂಥ ವ್ಯಕ್ತಿ. ನಮ್ಮ ಕೆಳದಿಯ ಚೆನ್ನಮ್ಮ ಏರಿದ್ದಾರೆ, ಅವ್ರ ಹತ್ರ ಒಂದು ಸರಿ ಬಂದಿಯಾಗಿದ್ರಂತೆ ಅಷ್ಟೇ. ಅವ್ರದ್ದೊಂದು ಸ್ಟ್ಯಾಚ್ಯೂ ನೋಡ್ಕೊಂಡು ಒಳಗಡೆ ನಾವು ಎಂಟ್ರಿ ಆದ್ವಿ. ಮಾತ್ರ ತುಂಬ ಅದ್ಭುತವಾಗಿ ನೀಟ್ ಆ್ಯಂಡ್ ಕ್ಲೀನಾಗಿ ಇಟ್ಟಿದ್ದಾರೆ. ನಾವು ತ್ರುಂಬಿಕೇಶ್ವರ ದೇವಾಲಯ ಅದಕ್ಕೇನು ಹೋಗಿದ್ವಿ ಆ ಥರ ಇಲ್ಲ, ತುಂಬ ಕಾಯಬೇಕು ಅನ್ನೋಂಗೆ ಏನಿಲ್ಲ, ತುಂಬ ಫ್ರೀಯಾಗಿದೆ. ಒಳಗಡೆ ತುಂಬ ಒಳ್ಳೆ ವೆಲ್ ಮೇಂಟೈನ್ ಮಾಡಿದ್ದಾರೆ. ಶಿರಡಿನೂ ಆಗಲಿ ಶನಿ ಶಿಗ್ನಾಪುರ ಆಗಲಿ ತುಂಬ ಬ್ಯೂಟಿಫುಲ್ಲಾಗಿ ಹ್ಯಾಂಡಲ್ ಮಾಡಿರ್ತಕ್ಕಂಥ ದೇವಸ್ಥಾನಗಳು ಅಂತ ಹೇಳ್ಬೋದು. ದೇವಸ್ಥಾನದ ಮಾಡ್ರನ್ ದೇವಸ್ಥಾನ ಸಿಸ್ಟಮ್ ಏನಿದೆ ಆ ಸ್ಟ್ರಕ್ಚರಲ್ಲಿ ಕಂಪ್ಲೀಟಾಗಿ ನೀಟಾಗಿ ಮಾಡಿದ್ದಾರೆ. ಇದು ತುಂಬ ಡೆವಲಪಿಂಗ್, ವೆರಿ ಫಾಸ್ಟ್ ಡೆವಲಪಿಂಗ್ ಪ್ಲೇಸ್. ಇದು ನೋಡ್ಬೋದು ನೀವು, ಸುತ್ತಮುತ್ತ ಒಳ್ಳೆ ಅರಮನೆ ನೋಡಿದಂಥ ಒಂದು ವಾತಾವರಣ ಸೃಷ್ಟಿಯಾಗಿದೆ ಇಲ್ಲಿ. ಈ ಜಾಗದ ಒಂದು ವಿಶೇಷತೆ ಏನು ಗೊತ್ತಾ? ಈ ಜಾಗದಲ್ಲಿ ಯಾವುದೇ ಮನೆ ಆಗಲಿ ಅಂಗಡಿ ಮುಗ್ಗಟ್ಟುಗಳು ಏನೇ ಇರಲಿ ಯಾವುದಕ್ಕೂ ಬಾಗಿಲೇ ಇಲ್ವಂತೆ. ಇಡೀ ಊರೇ ಅಂಥದ್ದು. ಯಾಕೆಂದರೆ ಇಲ್ಲಿ ಕಳ್ಳತನನೇ ಆಗಲ್ವಂತೆ. ಕಳ್ಳತನ ಮಾಡಿದ್ರೆ ಕಣ್ಣು ಹೋಗ್ತವೆ ಅನ್ನೋತಕ್ಕಂಥ ಒಂದು ನಂಬಿಕೆ ಇಲ್ಲಿದೆ. ಹಂಗಾಗಿ ಈ ಜಾಗದಲ್ಲಿ ಒಂದು ಕಳ್ಳತನೂ ಇಲ್ಲದೆ ಇರೋ ಕಾರಣ ಇಡೀ ಊರೇ ಬಾಗಿಲಿಲ್ಲ. 2010ನೇ ಇಸ್ವಿಲಿ ಒಂದು ಕಳ್ಳತನ ಆಯ್ತಂತೆ. ಅದೊಂದೇ ಒಂದು ಇನ್ಸಿಡೆಂಟ್ ಅಂತ ನಡೆದಿರೋದು. ಅದೊಂದು ಆಗಿದ್ದಂಥ ಜಾಗದಲ್ಲಿ ಒಂದು ಬಾಗಿಲಾಗಿದ್ರಂತೆ. ಬಿಟ್ಟರೆ ಅಲ್ಲಿಂದ ಇಲ್ಲಿವರೆಗೆ ಯಾವುದೇ ರೀತಿ ಕಳ್ಳತನೂ ಕೂಡ ಆಗಿಲ್ವಂತೆ. ಅಷ್ಟು ಪವರ್ಫುಲ್ ಜಾಗ ಇದು. ಇಲ್ಲಿ ಶನಿ ಶಿಗ್ನಾಪುರದ ಏನು ಮೂರ್ತಿ ಇದೆ ಅದ್ರದ್ದೊಂದು ಕತೆ ಇದೆ. ಆ ಕತೆನ ಆಮೇಲೆ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಇಲ್ಲಿ ಭಕ್ತಾದಿಗಳು ಆ ಮೂರ್ತಿ ಮೇಲೆ ಎಣ್ಣೆ ಹಾಕ್ತಾರೆ. ಎಂಥ ಎಣ್ಣೆ? ಎರಳೆಣ್ಣೆ. ಆ ಎರಳೆಣ್ಣೆ ಹಾಕೋದಕ್ಕೆ 40 ರೂಪಾಯಿ ಬಾಟ್ಲು ಬರುತ್ತೆ. ಅದನ್ನು ತಗೊಂಡೋಗಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇಲ್ಲೇ ಕೆಳಗಡೆ ಸುರಿದ್ರೆ ಅದು ಸೀದಾ ಪೈಪ್ ಮುಖಾಂತರ ಹೋಗಿ ಆ ಮೂರ್ತಿ ಮೇಲೆ ಬೀಳುತ್ತೆ. ಇಲ್ಲ ನಾನು ದೇವ್ರಿಗೆ ಡೈರೆಕ್ಟಾಗಿ ಹಾಕ್ತೀನಿ ಅಂತ ಅಂದರೆ ಸಿರಿವಂತರು ಸ್ವಲ್ಪ ದುಡ್ಡಿರೋರು 500 ರೂಪಾಯಿ ಕೊಟ್ಬಿಟ್ಟು ಸೀದಾ ದೇವ್ರ ಹತ್ರನೇ ಹೋಗಿ ಡೈರೆಕ್ಟಾಗಿ ಸುರಿಬೋದು. ಯಾವ ರೀತಿ ಮಾಡಿದ್ರು ಒಂದೇ, ಬಟ್ ದುಡ್ಡಿರೋರು ಆ ಥರ ಹೋಗಿ ಮಾಡ್ಕೊಬರ್ತಾರೆ. ಇದೊಂದು ಸಿಸ್ಟಮ್ ಚೆನ್ನಾಗಿದೆ ಆ್ಯಕ್ಚುಲಿ, ನೀಟ್ನೆಸ್ ಮೇಂಟೈನ್ ಮಾಡೋಕ್ಕೆ. ಇಲ್ಲಾಂದರೆ ಈ ಸಿಸ್ಟಮ್ ಇಲ್ಲ ಅಂತಂದರೆ ತುಂಬ ಗಲೀಜಾಗ್ಬಿಡ್ತವೆ ದೇವಸ್ಥಾನಗಳು. ಹಂಗಾಗಿ ಇದೊಂದು ಸಿಸ್ಟಮ್ ಮಾಡಿರೋದು ತುಂಬ ಒಳ್ಳೆ ಸಿಸ್ಟಮ್ ಅಂತ ಅನ್ನಿಸ್ತು. ಆಮೇಲೆ ದೇವಸ್ಥಾನದ ಬಗ್ಗೆ ಹಿಸ್ಟ್ರಿ ಹೇಳ್ತೀನಿ ಅಂತ ಹೇಳಿದೆ. ಇಲ್ಲಿ ಕುರಿಕಾಯ ಕುರುಬಂಗೆ ಶನಿ ಮಹಾತ್ಮ ಒಂದು ಸರಿ ಕನ್ಸಲ್ಲಿ ಬಂದು, ನಾನು ಆಕಾಶದಿಂದ ಒಂದು ಜಾಗದಲ್ಲಿ ಬಂದು ಬಿದ್ದಿದ್ದೀನಿ, ನನ್ನ ಮೂರ್ತಿ ಅಲ್ಲಿದೆ, ಅದನ್ನು ನೀನು ಅಲ್ಲಿ ಪ್ರತಿಷ್ಠಾಪನೆ ಮಾಡಬೇಕು ಅಂತ ಕನ್ಸಲ್ಲಿ ಬಂದು ಹೇಳಿದ್ನಂತೆ. ಅವನು ಕನ್ಸಲ್ವ ಅಂತ ಬಂದು ಏನಾರಾಗಲಿ ಒಂದು ಸರಿ ನೋಡೋಣ ಅಂತ ಬೆಳಗ್ಗೆ ಬಂದು ನೋಡಿದ್ರೆ ಆ ಮೂರ್ತಿ ನಿಜವಾಗ್ಲೂ ಅಲ್ಲಿ ಬಿದ್ದಿತ್ತಂತೆ. ಆವಾಗ ಪ್ರತಿಷ್ಠಾಪನೆ ಮಾಡಿದ್ದಂತೆ ಆತ. ಇಲ್ಲಿ ನನಗೆ ಯಾವುದೇ ರೀತಿ ಗೋಪುರ ಕಟ್ಟೋದು ಬೇಡ, ಯಾಕೆಂದರೆ ನನಗೆ ಆಕಾಶನೇ ಗೋಪುರ, ಹಾಗೆ ಹೀಗೆ ಅಂತ ಹೇಳಿದ್ದಕ್ಕೆ ಈ ಮೂರ್ತಿ ಮುಂದೆ ಯಾವುದೇ ರೀತಿ ಗರ್ಭಗುಡಿ ಅನ್ನೋ ರೀತಿ ಆಗಲಿ ಏನಾದರೂ ಒಂದು ಗೋಪುರ ಆಗಲಿ ಏನೂ ಕಟ್ಟಿಲ್ಲ. ಶನಿ ಮಹಾತ್ಮನ್ನ ಎಲ್ಲ ಶನಿ ಎಗ್ಲೇರಿದ್ದಾನೆ ಅಂತ ಹೇಳ್ತಾ ಇರ್ತಾರೆ. ಅಂದರೆ ಶನಿ ಎಗ್ಲೇರಿದ್ರೆ ಅವ್ನು ಬಿಡೋದೇ ಇಲ್ಲ, ತುಂಬ ಕಷ್ಟ ಅಂತ ಹೇಳ್ತಾರೆ. ಅಂಥ ಸಂದರ್ಭದಲ್ಲಿ ನೋಡಿ, ಯಾರೇ ಭಕ್ತಾದಿಗಳು ಇಲ್ಲಿ ಬಂದರೂ ಶನಿ ಮಹಾತ್ಮನ ಬಗ್ಗಿ ನಮಸ್ಕಾರ ಮಾಡೋಂಗಿಲ್ವಂತೆ. ಇಲ್ಲಿ ಬಗ್ಗಿ ನಮಸ್ಕಾರ ಮಾಡಿದ್ರೆ ಎಗಲೇರ್ಬಿಡ್ತಾನೆ ಅನ್ನೋತಕ್ಕಂಥ ಒಂದು ಕಾನ್ಸೆಪ್ಟು.
ಅದಕ್ಕೋಸ್ಕರನೇ ಭಕ್ತಾದಿಗಳು ಬಂದವ್ರಿಗೆ ಆಂಜನೇಯನ ವಿಗ್ರಹ ಇಟ್ಟಿದ್ದಾರೆ ಇಲ್ಲಿ. ಯಾಕೆಂದರೆ ಶನಿ ಎಗಲೇರಬಾರ್ದು ಅಂತ. ಯಾಕಂದರೆ ಆಂಜನೇಯನ ನೋಡಿದ್ರೆ ಯಾಕೆ ಎಗಲೇರಲ್ಲ ಅಂದರೆ ಶನಿ ಮಹಾತ್ಮಗೂ ಆಂಜನೇಯಂಗೂ ಒಂದ್ಸರಿ ಯುದ್ಧ ಆಯ್ತಂತೆ. ಆ ಯುದ್ಧದಲ್ಲಿ ಆಂಜನೇಯ ಬರೀ ಬಾಲ ಸುತ್ತಬಿಟ್ನಂತೆ ಶನಿ ಮಹಾತ್ಮ ಸುತ್ತ. ಬರೀ ನಾನು ಬಾಲ ಬಿಡಿಸ್ಕೋ ಸಾಕು ನೀನು ಹಾಗೆ ಹೇಗೆ ಅಂತ ಅಂದ್ರಂತೆ. ಶನಿ ಮಹಾತ್ಮ ಏನು ಟ್ರೈ ಮಾಡಿದ್ರು ಆಲ್ಮೋಸ್ಟ್ ಉಸಿರು ಕಟ್ಟಿ ಜೀವ ಹೋಗೋ ಸ್ಟೇಜಿಗೆ ಬಂದಾದ್ಮೇಲೆ ಆಂಜನೇಯ ಆಮೇಲೆ ಬಾಲನ ರಿಲೀಸ್ ಮಾಡಿಬಿಟ್ರಂತೆ. ಅವಾಗ ಹೇಳಿದ್ರಂತೆ ಶನಿ ಮಹಾತ್ಮ, ನಿನ್ನ ಯಾರು ಪೂಜೆ ಮಾಡ್ತಾರೆ, ನಿನ್ನ ಯಾರು ಭಕ್ತಿಯಿಂದ ಪೂಜೆ ಮಾಡ್ತಾರೆ ಅವ್ರಿಗೆ ನಂದೇ ಯಾವುದೇ ರೀತಿ ಸಮಸ್ಯೆಗಳಾಗಲಿ ನಾನು ಎಗಲೇರೋದಾಗಲಿ ಆಗೋದಿಲ್ಲ. ಆ ಥರ ಮಾತುಕತೆ ಆಯ್ತಂತೆ. ಹಂಗಾಗಿ ಹನುಮಾನ್ ಚಾಲೀಸ ಅದು ಇದೆಲ್ಲ ಹೇಳ್ತಾರೆ ನೋಡಿ. ಯಾವುದೇ ರೀತಿ ಶನಿ ಎಗಲೇರತಕ್ಕಂಥದ್ದಾಗಲಿ ದುಷ್ಟ ಕೆಲಸಗಳು ಆಗಬಾರ್ದು ಅನ್ನೋ ಒಂದು ಕಾರಣಕ್ಕೆ ಹನುಮಾನ್ ಚಾಲೀಸ ಅಂತ ಹೇಳ್ತಾ ಇರ್ತಾರೆ ಯಾವಾಗಲೂ. ಅದೇ ಒಂದು ಕಾರಣ ಇದು. ಬಂದಂಥ ಭಕ್ತಾದಿಗಳಿಗೆ ಶನಿ ಮಹಾತ್ಮನ ಹೆಂಗೆ ಬಗ್ಗಿ ಪೂಜೆ ಮಾಡ್ತಿರೋ, ಹೆಂಗೆ ನೋಡಿ ಪೂಜೆ ಮಾಡ್ತಿರೋ, ಬಗ್ಗಿ ಎಲ್ಲ ನೋಡಿ ಪೂಜೆ ಮಾಡಿದಾಗ ಆಂಜನೇಯನು ಮಾತ್ರ ನೋಡ್ದೇ ಹೋಗೋದನ್ನು ಮರಿಬೇಡಿ. ಉಂಡಿನ ದಪ್ಪದಾಗೆ ಇಟ್ಟವ್ರೆ, ಬರೀ ಚಂಬಲ್ಲ, ಅದು ನಮ್ಮ ಆಕೃತಿಲೇ ಐತೆ. ನಮ್ಗಿಂತ ಹೈಟಲ್ಲಿದೆ ಅದು. ದೊಡ್ಡ ಬಿಂದಿಗೆ ಅದು ಅಂಡೆ. ಯಾವುದೋ ಟಿ ವಿಲಿ ಶನಿದೇವ ಅಂತ ಫುಲ್ ಸೀರಿಯಲ್ ಬರ್ತೈತೆ, ಅಡ್ವರ್ಟೈಸ್ ಇಲ್ಲೇ ಕೊಟ್ಬಿಟ್ರಲ್ಲ ವಿಲಾಸು. ಇದ್ರದ್ದು ಈ ದೇವಸ್ಥಾನದಲ್ಲಿ ಪರ್ಟಿಕ್ಯುಲರ್ಲಿ ಶನಿದೇವನ ಅಡ್ವರ್ಟೈಸ್ ಇದು ಕೊಟ್ಬಿಟ್ರೆ ಧಾರಾವಾಹಿ ಅದು ಪೂರ್ತಿ. ಇದು ನೋಡ್ಬೋದು ಹೆಂಗಿದೆ ನೋಡಿ. ಇಲ್ಲಿ ಒಳಗಡೆ ಸೀರಿಯಲ್ ಕಟ್ಟಿರೋದು ಡಿಸೈನು ಒಳ್ಳೆ ಅರಮನೆ ಕಟ್ತಾರಲ್ಲ ಹಂಗೆ ಮಾಡವ್ರೆ. ಆಡಿಟೋರಿಯಮು ನೋಡಿದ್ರೆ ನಾನೆಲ್ಲೋ ಇದು ಮಾಡಿದಾರೇನೋ ಅನ್ಕೊಂಡೆ, ಕಟ್ಟಡ ಕಟ್ಟಿದಾರೇನೋ ಅನ್ಕೊಂಡಿದ್ದೆ. ಸೀರೆ ಡಿಸೈನ್ ನೋಡಿ ಇಲ್ಲಿ ಗಾಳಿಗೆ ಹೆಂಗೆ ಅಲ್ಲಾಡುತ್ತೆ. ನಾನು ನಿಮಗೆ ಮೊದಲೇ ಹೇಳಿದ್ದೆ ಈ ಶನಿ ಶಿಗ್ನಾಪುರ ದೇವಾಲಯ ಸಿಕ್ಕಾಪಟ್ಟೆ ಫೇಮಸ್ಸು, ವೆಲ್ ಡೆವಲಪಿಂಗ್ ಟೆಂಪಲ್ ಅಂತ. ಇಲ್ಲಿ ನೋಡಿ, ಇಲ್ಲಿ ಆ ನೂತನ ವಾಸ್ತುಶಿಲ್ಪ, ನೂತನ ಕಲೆನ ನೀವು ನೋಡ್ಬೋದು. ಇಲ್ಲಿ ಎಷ್ಟು ಚೆನ್ನಾಗಿದೆ ಅಂದರೆ ಅದರಲ್ಲಿ ಶನಿ ಮಹಾತ್ಮನ ಒಂದು ವಿಗ್ರಹ ಮೂರ್ತಿ ಕೂಡ ಮಾಡಿ ಇಟ್ಟಿದ್ದಾರೆ ಒಳಗೆ. ಈ ಜಾಗ ಮಾತ್ರ ಎಷ್ಟು ನೀಟ್ ಆ್ಯಂಡ್ ಕ್ಲೀನಾಗಿ ಮೇಂಟೈನ್ ಮಾಡ್ತಾ ಇದ್ದಾರೆ ಅಂತ ಅಂದರೆ ನಿಜವಾಗ್ಲೂ ಒಂದು ಮಾಡರ್ನ್ ದೇವಸ್ಥಾನದ ಕಾನ್ಸೆಪ್ಟ್ನ ನಾನು ಕೆಲವು ದೇವಸ್ಥಾನಗಳನ್ನು ನೋಡಿದ್ದು, ಅದರಲ್ಲಿ ಇದು ಒಂದು. ಶನಿ ಶಿಗ್ನಾಪುರ ಮುಗೀತು. ಈಗ ಗಣಪತಿ ದೇವಸ್ಥಾನ ಹತ್ರ ಹೋಗ್ತಾ ಇದ್ದೀವಿ. ಮತ್ತೆ ಗಾಡಿ ಹತ್ರ ಬಂದ್ವಿ. ಗಣಪತಿ ದೇವಸ್ಥಾನ ಮುಗಿದ್ರೆ ಇನ್ನು ಫ್ಲೈಟ್ ಹತ್ಬಿಟ್ಟು ಮತ್ತೆ ಇಂಡಿಯಾಗೆ ಬರೋದು ಅಂತಿದ್ದೆ. ಇನ್ನೊಂದು ಸ್ವಲ್ಪ ಹೊತ್ತಾಗಿದೆ, ಇಂಡಿಯಾದಲ್ಲೇ ಇದೀವಿ, ಬೆಂಗಳೂರಿಗೆ ಬರೋದು. ಕೊನೆಗೂ ನಮ್ಮ ಶಿರಡಿ ಟ್ರಿಪ್ನ ಅಂತಿಮ ಹಂತಕ್ಕೆ ಬಂದು ತಲುಪಿದ್ದೀವಿ. ಇನ್ನು ಒಂದೇ ಒಂದು ಜಾಗ ಇದೆ, ಇಲ್ಲಿಂದ ಹೊರಟ್ರೆ ಕತ್ಲಾಗುತ್ತೆ ಆ ಜಾಗಕ್ಕೆ ಹೋಗೋಕ್ಕೆ. ಗಣಪತಿ ದೇವಾಲಯ. ಅದು ಯಾವ ಗಣಪತಿ ದೇವಾಲಯ, ಅದರ ಮಹಿಮೆ ಏನು ಅನ್ನೋದನ್ನು ನೀವು ನಾಳೆ ವಿಡಿಯೋದಲ್ಲಿ ನೋಡ್ಬೋದು. ನಿಮಗೂ ಏನಾದರೂ ಈ ಶಿರಡಿ ಟ್ರಿಪ್ನ ಪ್ಲ್ಯಾನ್ ಮಾಡಬೇಕು, ಯಾವುದೇ ರಿಸ್ಕು ತಲೆಬಿಸಿ ಏನೂ ಇಲ್ಲದೇ ಜಸ್ಟ್ ಒಂದು ಪ್ಯಾಕೇಜಲ್ಲಿ ಬುಕ್ ಮಾಡ್ಕೊಂಡು ಹೋಗಬೇಕು ಅಂದರೆ ಸಾಯಿ ಶಿಶಿ ಟೂರ್ ಅವರು ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ ಏನಿದೆ ಅದು ಅವ್ರದ್ದೇ ನಂಬರು. ನೀವು ಕಾಲ್ ಮಾಡಿದ್ರೆ ಬರೀ ಶಿರಡಿಗೆ ಒಂದಲ್ಲ, ಭಾರತದಾದ್ಯಂತ ಏನೆಲ್ಲ ದೇವಸ್ಥಾನಗಳಿದ್ದಾವೆ ಎಲ್ಲ ಕಡೆನೂ ಇವ್ರ ಪ್ಯಾಕೇಜ್ ಇದೆ. ಅಷ್ಟಲ್ಲದೆ ನೀವು ದೇವಸ್ಥಾನ ಅಲ್ಲದೇ ಇಂಟರ್ನ್ಯಾಷನಲ್ ಟ್ರಿಪ್ಪು ಏನಾದರೂ ಬೇರೆ ಕಡೆ ಮಾಡ್ತೀನಿ ಅಂದರೂ ಅದಕ್ಕೂ ಕೂಡ ನಿಮ್ಮಲ್ಲಿ ಅವಕಾಶ ಇದೆ. ಅದಕ್ಕೂ ಕೂಡ ಇವರಲ್ಲಿ ಅವಕಾಶ ಇದೆ. ನೀವು ಜಸ್ಟ್ ಆ ನಂಬರ್ಗೆ ಕಾಲ್ ಮಾಡಿ ನೀವು ತಿಳ್ಕೊಬೋದು. ಈಗಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.